ರಸ್ತೆ ಪಕ್ಕದಲ್ಲಿರುವಂತಹ ಕೆಫೆಯಿಂದ ಹೊರಗಡೆ ಬರೋದಕ್ಕಾಗದೆ ಸಿಬ್ಬಂದಿ ಒದ್ದಾಡಿದ್ದಾರೆ. ಕಳೆದ 4 ದಿನದಿಂದಲೂ ಕೆಫೆ ಒಳಗಡೆನೇ ಇದ್ದಾರೆ ಸಿಬ್ಬಂದಿ. ಅಧಿಕಾರಿಗಳಿಗೆ ಕಾಲ್ ಮಾಡಿದ್ರೆ ನೋ ರೆಸ್ಪಾನ್ಸ್. ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶೇಷಾದ್ರಿಪುರಂನ ಲಿಂಕ್ ರೋಡ್ ಮುಖ್ಯ ರಸ್ತೆಯಲ್ಲಿ ಆಗಿರೋ ಘಟನೆ ಇದು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ವೈಟ್ ಟ್ಯಾಪಿಂಗ್ ಅಂತ ಹೇಳಿ ಫುಟ್ಪಾತ್ ಅನ್ನ ಅಗದು ಹಾಕಿದ್ದಾರೆ. ಜನರಿಗೆ ಅಲ್ಲಿ ಓಡಾಡೋದಕ್ಕೂ ಆಗ್ತಾ ಇಲ್ಲ. 5 ದಿನ ಆಗಿದೆ ಅಗದು, ಅದನ್ನ ಮುಚ್ಚಿಲ್ಲ, ಹಾಗೆ ಬಿಟ್ಟಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸ್ಥಳೀಯ ಜನರು ಸಮಸ್ಯೆಯನ್ನು ಎದುರಿಸುವಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು. ಇದು ಲಿಂಕ್ ರಸ್ತೆಯಲ್ಲಿ ನಾವಿರುವಂಥದ್ದು. ಲಿಂಕ್ ರಸ್ತೆಯಲ್ಲಿ ನಾವು ನೋಡಬಹುದು. ಇದು ಲಿಂಕ್ ರಸ್ತೆ ಅಂದರೆ ಏನು ಶೇಷಾದ್ರಿಪುರಂ ವಾರ್ಡ್ ಇದು. ಅಲ್ಲಿ ಮುಖ್ಯ ರಸ್ತೆಯಲ್ಲಿ ನಾವು ನೋಡ್ಬೋದು ಯಾವ ರೀತಿ ರಸ್ತೆಯನ್ನು ಪೂರ್ತಿ ಅಗದು ಬಿಟ್ಟಿದ್ದಾರೆ ಅಂತ ಹೇಳಿ. ಇದು ನೇರವಾಗಿ ಗೊತ್ತಾಗುತ್ತೆ ಅಧಿಕಾರಿಗಳ ನಿರ್ಲಕ್ಷ್ಯ ಅನ್ನುವಂಥದ್ದು, GBA ಅಧಿಕಾರಿಗಳ ನಿರ್ಲಕ್ಷ್ಯ. ಒಂದು ಕಡೆ ರಸ್ತೆಯನ್ನು ಪೂರ್ತಿ ಅಗದು ಬಿಟ್ಟಿದ್ದಾರೆ. ಯಾವ ಕಾರಣಕ್ಕೆ ಅನ್ನುವಂತಹ ಒಂದು ಸಣ್ಣ ಇನ್ಫಾರ್ಮೇಷನನ್ನು ಕೂಡ ಕೊಡದೆ, ಅಂದರೆ ಸ್ಥಳೀಯರಿಗೆ ಯಾವುದೇ ರೀತಿಯಲ್ಲೂ ಕೂಡ ಇನ್ಫಾರ್ಮ್ ಮಾಡದೆ ರಸ್ತೆಯನ್ನು ಅಗದಿರುವಂಥದ್ದು. ಹಾಗಾಗಿ ಈ ಒಂದು ಫುಟ್ಪಾತ್ ಏನು ಅಗದಿರುವಂಥ ಹಿನ್ನೆಲೆಯಲ್ಲಿ ಸ್ಥಳೀಯರು ಎಲ್ಲರೂ ಕೂಡ ಆಕ್ರೋಶಗೊಂಡಿದ್ದಾರೆ. ಜೊತೆಗೆ ಒಂದಷ್ಟು ಜನ ಇಲ್ಲಿರುವಂತಹ ರೆಸಿಡೆನ್ಷಿಯಲ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಏನಕ್ಕೆ ಯಾವಾಗ ಇದನ್ನ ಕಟ್ ಮಾಡಿದ್ರು ಅನ್ನುವಂಥದ್ದನ್ನ. ಮೇಡಮ್, ಈ ರಸ್ತೆ ಅಗದು ಈಗ ಎಷ್ಟು ದಿನ ಆಯಿತು? ನಿಮಗೇನಾದ್ರೂ ಇನ್ಫಾರ್ಮೇಶನ್ ಕೊಟ್ಟರೆ ಹೇಗೆ ಅಂತ ಈಚೆ ಬನ್ನಿ. ಇದು ಲಿಂಕ್ ರೋಡು ಶೇಷಾದ್ರಿಪುರಂ ವಾರ್ಡಿಗೆ ಸೇರುತ್ತೆ, ಗಾಂಧಿನಗರ ಕ್ಷೇತ್ರ. ಇದು 1 ವೇ ರೋಡು. ಮೊದಲನೇದಾಗಿ ಟ್ರಾಫಿಕ್ ಬಹಳ ಆಗ್ತಾ ಇದೆ, ಅದಷ್ಟು ಅಡಿಯಲ್ಲಿ ಜಾಗ ಬಿಟ್ಟಿದ್ದಾರೆ. ಮತ್ತೊಂದು ವಿಚಾರ, ಇದು 4 ದಿನದ ಹಿಂದೆ, ಅಂದರೆ ಇವತ್ತು 5ನೇ ದಿನ, ಅಗಿಬೇಕಾದ್ರೆ ಸ್ಲ್ಯಾಕ್ ತೆಗಿಬೇಕಾದ್ರೆ ನಾನು ಬಂದು ಕೇಳಿದೆ. ಆವಾಗ ನನಗೆ ಹೇಳಿದ್ರು ಟೆಂಡರ್ ಶೋ ರೋಡ್ ಮಾಡ್ತಾ ಇದ್ದೀವಿ, ಇದನ್ನು ಗ್ರೇಡಿಂಗ್ ಮಾಡಬೇಕು, ಚೆಕ್ ಮಾಡ್ತಾ ಇದ್ದೀವಿ. ಅದಾದ ಮೇಲೆ ಏನೊಂದು ಸ್ವಲ್ಪ ಮಾಡಿಬಿಟ್ಟು ಮುಚ್ತಾರೆ ಅಂತ ಅಂದ್ಕೊಂಡ್ವಿ. ಅವತ್ತು ಮುಚ್ಚಲಿಲ್ಲ, ಅರ್ಧಕ್ಕೆ ಮಾಡಿದ್ರು. ಇವತ್ತು ಬೆಳಿಗ್ಗೆ ನಾವು ಮೇಲಿಂದ ನೋಡ್ತೀವಿ, ಫುಲ್ಲು ಸ್ಯಾನಿಟರಿ ನೀರು ತುಂಬಿಕೊಂಡಿದೆ. ಅದಕ್ಕೂ ಮುಂಚೆ ನೀರು ಇರಲಿಲ್ಲ, ನೆನ್ನೆ ಸ್ವಲ್ಪನೂ ನೀರು ಇರಲಿಲ್ಲ. ಇವತ್ತು ಕಂಪ್ಲೀಟ್ ಗಲೀಜ್ ನೀರು ತುಂಬಿಕೊಂಡಿದೆ. ಅದು ಒಂದೇ ವಿಚಾರ ಅಲ್ಲ, ಇಲ್ಲಿ ನೋಡಿ ಅರ್ಧ ರೋಡಿಗೆ ಹಾಕ್ಬಿಟ್ಟಿದ್ದಾರೆ. ಇದನ್ನು ತೆಗ್ದಿಲ್ಲ, ಕ್ಲಿಯರ್ ಮಾಡಿಲ್ಲ, ಅದೊಂದೇ. ಆಮೇಲೆ ಬೆಳಿಗ್ಗೆ ಇಲ್ಲಿ ಫುಟ್ಪಾತ್ ಸ್ಲ್ಯಾಬ್ಗಳು ಏನಿದಾವೆ, ಇದು ಬಂದು ಸೆಪ್ಟೆಂಬರ್ 2024ರಲ್ಲಿ ಹಾಕಿರೋದು. ಆ ಸ್ಲ್ಯಾಬ್ಗಳನ್ನು ಹಾಗೆ ರೀಯೂಸ್ ಮಾಡ್ಬೋದು. ಅದಲ್ಲದೆ ಏನು ಮಾಡಿದ್ರೆ ಅದು ಒಡೆದು ಕಬ್ಬಣಗಳನ್ನು ತಗೊಳ್ತಾ ಇದ್ದಾರೆ. ಸೊ ಈ ರೀತಿ ನಾನು ವಾರ್ಡ್ ಇಂಜಿನಿಯರ್ಗೂ ಫೋನ್ ಮಾಡಿದಾಗ ರೆಸ್ಪಾನ್ಸೇ ಇಲ್ಲ. ಈಗಲೂ ಫೋನ್ ಮಾಡ್ತಾ ಇದ್ದೀನಿ, ಅವ್ರಿಗೂ ಫೋನ್ ಮಾಡಿದ್ರೆ ಅವ್ರದ್ದು ರೆಸ್ಪಾನ್ಸ್ ಇಲ್ಲ. ಈಗ ಇಂಜಿನಿಯರ್ ಅವ್ರು ಬರಕ್ಕೆ ಹೇಳಿದ್ದೀನಿ, ಅವ್ರು ಭಾಳ ಉಡಾಫೆಯಿಂದ ಉತ್ತರ ಕೊಡ್ತಾ ಇದ್ದಾರೆ. ಇಲ್ಲ, ನಮಗೆ ಕುಡಿಯೋ ನೀರನ್ನು ಕಟ್ ಮಾಡಿರೋದ್ರಿಂದ ನನಗೆ ಲೈನ್ ಭಾಳ ಕಡಿಮೆ ಬರ್ತಾ ಇದೆ. ನನಗೆ ಅದು ಡೌಟ್ ಬಂದರೆ ಚೆಕ್ ಮಾಡಿದ್ರೆ 3 ಪೈಪ್ ಕಟ್ ಆಗಿದೆ, ಇಲ್ಲಿ 3 ಕುಡಿಯೋ ನೀರು ಕಟ್ ಆಗಿದೆ. ಅದೊಂದೇ ಅಲ್ಲ, ಸ್ಯಾನಿಟರಿ. ನೆಕ್ಸ್ಟ್ ಈಗ ನಮ್ಮದು ಬಂದ್ ಮಾಡ್ತಾರೆ, ಈ ನೀರೆಲ್ಲ ಅಲ್ಲಿಗೆ ಬರುತ್ತೆ. ಆಗೇನು ಮಾಡೋದು? ನಾವು ಮಕ್ಕಳಿರೋದು, ಇಂಥ ಸಮಸ್ಯೆ ಇಟ್ಕೊಂಡು ನಾವು ಹೆಂಗೆ ಓಡಾಡೋದು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.